ಇವತ್ತಿನ ಲಾಲ್‌ಬಾಗ್ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ನಿರ್ಮಾಣ ಮಾಡಿರುವಂತಹ ನಮ್ಮ ರಾಮಾಯಣದಲ್ಲಿ ಬರುವಂತಹ ಕೃತಿ ಕರ್ತೃ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಹಾಗೂ ಹುತ್ತದ ಕೆಳಗಡೆ ತಪಸ್ಸು ಮಾಡ್ತಿರುವಂತಹ ಭಂಗಿ ಹಾಗೂ ರಾಮಾಯಣ ಬರೆಯುತ್ತಿರುವಂತಹ ಒಂದು ಭಂಗಿಯನ್ನು ಕೂಡ ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಸೊ ಸರಾಸರಿ 30 ಲಕ್ಷ ಹೂಗಳನ್ನು ಬಳಸಿ ನಿರ್ಮಾಣ ಮಾಡಿರುವಂತಹ ಒಂದು ಸುಂದರವಾದಂತಹ ಹೂವಿನ ಲೋಕ ಇವತ್ತು ನಿರ್ಮಾಣ ಆಗಿದೆ ಲಾಲ್‌ಬಾಗ್‌ನಲ್ಲಿ. ಈ ಒಂದು ಪುಷ್ಪ ಪ್ರದರ್ಶನ ಇವತ್ತಿನಿಂದ ಜನವರಿ 27ರವರೆಗೂ ಕೂಡ ನಡೀತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಬರುವಂತಹ ಎಲ್ಲರೂ ಕೂಡ ಸ್ಪೆಷಲಿ ಮಕ್ಕಳೇನಾದರೂ ಬರೋದಾದರೆ ಅಂದರೆ ಯೂನಿಫಾರ್ಮ್ ಹಾಕ್ಕೊಂಡು ಸಮವಸ್ತ್ರ ಧರಿಸ್ಕೊಂಡು ಬರೋರಿಗೆ ಮಾತ್ರ ಪ್ರವೇಶ ಉಚಿತವಾಗಿರುತ್ತೆ. ಆದರೆ ವೀಕ್ ಡೇಸಲ್ಲಿ ಅಂತಂದರೆ 80 ರುಪೀಸ್ ಇರುತ್ತೆ, ಅಂದರೆ ವೀಕೆಂಡಲ್ಲಿ 100 ರುಪೀಸ್ ಅಂತ ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಜೊತೆಗೆ ಈ ಒಂದು ಸಮಯದ ಒಂದು ವೇಳೆಯನ್ನು ಕೂಡ ನಿಗದಿಪಡಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6:30ರವರೆಗೆ ನಡೆಯುವಂತಹ ಪುಷ್ಪ ಪ್ರದರ್ಶನವನ್ನು ಈ ಹೂಗಳ ಲೋಕವನ್ನು ಸುಂದರವಾದಂತಹ ಒಂದು ಪ್ರಕೃತಿಯ ಲೋಕವನ್ನು ನೀವು ಕೂಡ ಕಣ್ತುಂಬಿಸ್ಕೊಳ್ಬಹುದು. ಹಾಗೂ ಇವತ್ತಿನ ಜನರಿಗೆ ಹಾಗೂ ಇವತ್ತಿನ ಸಮಾಜಕ್ಕೆ ಇವತ್ತಿನ ಯುವ ಪೀಳಿಗೆಗೆ ಆದರ್ಶಪ್ರಾಯವಾಗಿರುವಂತಹ ನಮ್ಮ ಸನಾತನ ಧರ್ಮ ಭಾರತದ ಒಂದು ರಾಮಾಯಣ ಒಂದು ಮಹಾಕಾವ್ಯವನ್ನು ಬಿಂಬಿಸುವಂತಹ ಈ ಒಂದು ಪುಷ್ಪಗಳ ಲೋಕವನ್ನು ಎಲ್ಲರೂ ಕೂಡ ಕಣ್ತುಂಬಿಸ್ಕೊಳ್ತಾ ಸೊ ಈ ಒಂದು ಲಾಲ್‌ಬಾಗ್ ಇದಕ್ಕೆ ನೀವು ಕೂಡ ಭೇಟಿ ಕೊಡಿ ಅಂತ ತಿಳಿಸ್ತಾ ಕ್ಯಾಮ್ರಾಮನ್ ರಾಮು ಜೊತೆ ಕುಸುಮ, ಪ್ರಜಾಧ್ವನಿ ಟಿವಿ.